ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿದ್ದಾರೆ ಮಹಿಳೆಯರು ಬಿಡದಿ ಟೌನ್ಶಿಪ್ ಏನಿದೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಸಿಡಿದೆದ್ದಂತಹ ಮಹಿಳೆಯರು ಜೆಎಂಸಿ ಸರ್ವೆಗೆ ಬಂದಿರುವಂತಹ ಅಧಿಕಾರಿಗಳಿಗೆ ಪೊರಕೆ ಏಟು. ಸರ್ವೆ ಮಾಡಲು ಬಂದವರಿಗೆ ಪೊರಕೆ ಏಟು. ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಗೆ ತರಾಟೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಗ್ರಾಮ ಕಾರುಗಳನ್ನು ಒಡೆದು ಹಾಕಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಮಹಿಳೆಯರ ಆಕ್ರೋಶಕ್ಕೆ ಕಾರುಗಳು ಗಾಜು ಪುಡಿ ಪುಡಿಯಾಗಿರುವಂಥದ್ದು. ಎಸ್, ಬಿಡದಿ ಟೌನ್ಶಿಪ್ ಇವತ್ತು ನಿನ್ನೆ ಕತೆ ಅಲ್ಲ, ಇದು ತುಂಬಾ ತಿಂಗಳ ಹಿಂದಿನ ಕತೆ. ಇದು ಬಿಡದಿ ಟೌನ್ಶಿಪ್ ಆಗಬಾರ್ದು ಅಂತ ಹೇಳಿ ಅಲ್ಲಿನ ರೈತರು ಹೋರಾಟಗಳನ್ನು ಮಾಡ್ತಾ ಇದ್ರು. ರೈತರು ಯಾಕೆ ಹಂಗೆ ಹೇಳ್ತಿದ್ರು ಅಂತಂದ್ರೆ ತಮ್ಮ ಜಮೀನುಗಳನ್ನ ಕೊಡೋಕ್ಕಾಗೋದಿಲ್ಲ, ಆ ಕಾರಣಕ್ಕಾಗಿ ನಾವು ಬಿಡದಿ ಟೌನ್ಶಿಪ್ ಅನ್ನು ಒಳಗೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿ ಮಹಿಳೆಯರು ಮತ್ತೆ ಅಲ್ಲಿರುವಂತಹ ರೈತರು ಸೆಳೆದಿದ್ರು. ಆದರೆ ಇವತ್ತೇನಾಗಿದೆ ಅಂದರೆ ಜೆಎಂಸಿ ಸರ್ವೆಗೆ ಅಧಿಕಾರಿಗಳು ಅಂತ ಹೋಗಿರ್ತಾರೆ. ಅವರು ಜೆಎಂಸಿ ಸರ್ವೆಗಳನ್ನ ಮಾಡ್ತಾರೆ. ಅಲ್ಲಿ ಏನೇನಾಗುತ್ತೆ, ಯಾವ್ಯಾವ ಜಾಗ ಬರುತ್ತೆ, ಅದು ಇದು ಸರ್ವೆ ಇರುತ್ತಲ್ಲ. ಸೊ ಆ ಸರ್ವೆಯಿಂದ ಮಾಡಲಾಗಿತ್ತು. ಆ ಸರ್ವೆಗೆ ಬಂದಿರುವಂಥ ಅಧಿಕಾರಿಗಳು ಅಂತ ಹೇಳು ಕೂಡ ಮಕ ನೋಡದೆ ಮಕಾಮೂತಿ ಪೊರಕೆ ಸೇವೆ ಮಾಡಿದ್ದಾರೆ. ಮೊದಲೇ ಅವ್ರಿಗೆ ಇಷ್ಟ ಇಲ್ಲ ಅಲ್ಲಿ ಬಿಡದಿ ಟೌನ್ಶಿಪ್ ಕಟ್ಟೋದು. ಯಾರ ರೈತರಿಗೂ ಇಷ್ಟ ಆಗಲ್ಲ. ಅಭಿವೃದ್ಧಿ ಮಾಡೋದಿದ್ರೆ ಬೆಂಗಳೂರು ಅಕ್ಕಪಕ್ಕನೇ ಯಾಕೆ ಅಭಿವೃದ್ಧಿ ಮಾಡ್ತೀರಿ ನೀವು? ಸರ್ಕಾರಕ್ಕೆ ಕ್ವಶನ್ ಕೇಳ್ತಾರೆ ಅವರು. ಯಾಕೆ ಅಕ್ಕಪಕ್ಕನೇ ಅಭಿವೃದ್ಧಿ ಮಾಡ್ತೀರಾ? ಬೆಂಗಳೂರು ಅಕ್ಕಪಕ್ಕ ಉತ್ತರ ಕರ್ನಾಟಕದ ಕಡೆ ಹೋಗ್ರಿ, ಸಿಕ್ಕಾಪಟ್ಟೆ ಊರುಗಳಿದ್ದಾವೆ, ಹಳ್ಳಿಗಳಿದ್ದಾವೆ. ತಗೊಳ್ಳಿ, ಉದ್ಧಾರ ಮಾಡಿ ಅದನ್ನು. ನಿಮಗೆ ರಿಯಲ್ ಎಸ್ಟೇಟ್ ಆಗಬೇಕು. ಬೆಂಗಳೂರು ಬೆಳೀತಿದ್ದಂಗೆ ಭೂಮಿ ಬೆಲೆ ಜಾಸ್ತಿ ಆಗುತ್ತಲ್ಲ, ಅದು ಬೇಕು ನಿಮಗೆ. ಆ ಕಾರಣಕ್ಕಾಗಿ ಬಿಡದಿ ಟೌನ್ಶಿಪ್ ಅನ್ನು ಇಟ್ಕೊಂಡಿದ್ದೀರಾ. ನಮಗದು ಇಷ್ಟ ಇಲ್ಲ ಬಿಡದಿ ಟೌನ್ಶಿಪ್ ಆಗೋದು. ನಮ್ಮ ಜಮೀನನ್ನು ಯಾರಿಗೂ ಕೊಡೋದಿಲ್ಲ ನಾವು. ಹೊಟ್ಟೆಗೆ ಅನ್ನ ತಿನ್ಬೇಕಾ, ಇನ್ನೇನು ತಿನ್ಬೇಕು ನಾವು? ಹಿಂಗೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಬಿಡದಿ ಹೋಗಿ ಕೇಳಿ, ಹೋಗಿದ್ವಿ ನಾವು, ಸಂಪೂರ್ಣ ನ್ಯೂಸ್ ಹೋಗಿತ್ತು, ಹೋಗಿ ಕೇಳಿ ನೋಡೋಣ. ಈಗ ಜೆಎಂಸಿ ಸರ್ವೆಗೆ ಅಂತ ಅಧಿಕಾರಿಗಳು ಬಂದಿದ್ದಾರೆ, ಕೊಟ್ಟಿದ್ದಾರೆ. ಬರಬೇಡಿ, ನಮ್ಮ ಊರಿಗೆ ಬರಬೇಡಿ, ಯಾರು ಬರೋಕ್ಕೆ ಹೇಳಿದ್ದು ನಿಮಗೆ ಅಂತ ಹೇಳಿ ಸರ್ವೆ ಮಾಡಲಿಕ್ಕೆ ಬಂದವರಿಗೆ ಪೊರಕೆ ಏಟನ್ನು ಹಾಕಲಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿರುವಂಥ ರೀತಿಯಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಗ್ರಾಮ ಕಾರುಗಳನ್ನು ಒಡೆದು ಹಾಕಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ಬರೋಕ್ಕೆ ಹೆದರುತ್ತಾ ಇದ್ದಾರೆ. ಪೊಲೀಸ್ ಪ್ರೊಡಕ್ಷನಲ್ಲಿ ಬರುವಂಥ ಕೆಲಸ ಆಗಿದೆ. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜು ಕೂಡ ಪುಡಿಯಾಗಿತ್ತು. ಅಧಿಕಾರಿಗಳ ಮೇಲೆ ಕಲ್ಲು ತೂರಿದ್ದಾರೆ ರೈತರು. ಕಲ್ಲು ತೂರುವಂಥ ಕೆಲಸಗಳ ಬ್ಯಾಡಾಗಿತ್ತು. ಸ್ವಲ್ಪ ಮಾತುಕತೆ ಆಡಿದ್ರೆ ಅವ್ರಿಗೂ ನಾವು ಕೊಡೋದಿಲ್ಲ ಜಮೀನನ್ನ ಅಂತ ಕೂತ್ಕೊಂಡಿದ್ರೆ ಆಗಿರೋ, ಪ್ರತಿಭಟನೆ ಮಾಡ್ಕೊಂಡಿದ್ರೆ ಆಗಿರೋ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.